ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗೃಹಲಕ್ಷ್ಮಿ ಯೋಜನೆಯ 32ನೇ ಕಂತಿನ ಹಣ ಕೂಡ ರಿಲೀಸ್ ಆಗಿದೆ. ಸೊ ಇದ್ರ ಬಗ್ಗೆ ಅತಿ ಹೆಚ್ಚು ಫಲಾನುಭವಿಗಳು ಅಪ್ಡೇಟ್ ಕೊಟ್ಟಿಲ್ವಲ್ಲ ಮೇಡಮ್, ನಮ್ಗೆ ಹಣ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಾ ಇದ್ರೆ. ಸೊ ಸ್ವಲ್ಪ ಬಿಸಿ ಇದ್ದಿದ್ದರಿಂದ ಅಪ್ಡೇಟ್ ಕೊಡೋದಕ್ಕೆ ಆಗಲಿಲ್ಲ. ಆಲ್ರೆಡಿ ಈ ಒಂದು ಹಣ ಜಮಾ ಆಗೋದಕ್ಕೆ ಶುರುವಾಗಿ 3 to 4 ಡೇಸೇ ಆಗೋದಕ್ಕೆ ಬಂತು. ಸೊ ಯಾರೆಲ್ಲ ರಿಸೀವ್ ಮಾಡ್ಕೊಂಡಿದ್ದೀರಾ, ಸೊ ಅಂಥವ್ರು ಮಿಸ್ ಮಾಡದೆ ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ರಿಸೀವ್ ಮಾಡ್ಕೊಂಡಿಲ್ಲ ಅಲ್ವಾ, ಸೊ ಅಂಥವ್ರಿಗೆ 2,000 ಅಲ್ಲ 4,000 ಸಿಗುತ್ತೆ. ಸೊ ಅದು ಹೇಗೆ ಅಂತ ನಿಮಗೆ ಕನ್ಫ್ಯೂಷನ್ ಆಗ್ಬೋದು. ಅದ್ರ ಬಗ್ಗೆ ಒಂದು ಕ್ಲಾರಿಟಿಯನ್ನು ಕೊಡ್ತೀನಿ. ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವು ಸ್ಕಿಪ್ ಮಾಡಿದ್ರೆ ಕಂಪ್ಲೀಟ್ ಮಾಹಿತಿ ಅರ್ಥ ಆಗೋದಿಲ್ಲ. ಹಾಗಾಗಿ ನೆಕ್ಸ್ಟ್ ಇನ್ನ ಗೃಹ ಜ್ಯೋತಿಗೆ ಇಲ್ಲಿ ಅಪ್ಲಿಕೇಶನ್ ಅನ್ನ ಹಾಕಿಸ್ಕೊಳ್ತಾ ಇದ್ರು ಹೊಸದಾಗಿ. ಸೊ ಅಲ್ಲಿ ಇನ್ನೂ ಕೂಡ ಲಕ್ಷಾಂತರ ಫಲಾನುಭವಿಗಳು ಅಪ್ಲಿಕೇಶನ್ ಅನ್ನ ಹಾಕಿಲ್ವಂತೆ. ಸೊ ಅವರು ಯಾವಾಗ ಇಲ್ಲಿ ಲಾಸ್ಟ್ ಡೇಟ್ ಅನ್ನ ಕೊಟ್ಟಿದ್ದಾರೆ ಇನ್ನೂ ಕೂಡ. ನೆಕ್ಸ್ಟ್ ಅದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಗಳು ಬೇಕು ಅನ್ನೋದ್ರ ಬಗ್ಗೆ ಕೂಡ ಪುಟ್ಟದಾಗಿ ಮಾಹಿತಿಯನ್ನ ಕೊಡ್ತೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ಅನ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದ್ ವೇಳೆ ಏನಾದ್ರೂ ಫೇಸ್ಬುಕ್ ಪೇಜ್ ಅಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಸ್ವಲ್ಪ ಬಿಸಿ ಇದ್ದಿದ್ರಿಂದ ಸೊ ಅಪ್ಡೇಟ್ ಕೊಡೋದಕ್ಕೆ ಆಗ್ಲಿಲ್ಲ. ಸೊ ಮೊದಲನೇದಾಗಿ ನಿಮ್ಮ ಹತ್ರ ಕ್ಷಮೆಯನ್ನ ಕೇಳ್ತಾ, ಯಾಕೆಂತಂದ್ರೆ ಅತಿ ಹೆಚ್ಚು ಫಲಾನುಭವಿಗಳು ಕಮೆಂಟ್ ಅನ್ನ ಮಾಡ್ತಾ ಇದ್ರಿ. ಸೊ ಮೇಡಮ್ ನಮಗೆ ಹಣ ಬರ್ತಾ ಇಲ್ಲ, ಸೊ ಯಾಕೆ ನೀವು ಅಪ್ಡೇಟ್ ಕೊಡ್ತಾ ಇಲ್ಲ ಅಂತ. ಸೊ ಸ್ವಲ್ಪ ಬಿಸಿ ಇದೆ ಅಂತ ಮೊದಲೇ ತಿಳಿಸ್ಕೊಡ್ಬೇಕಲ್ವಾ. ಆಮೇಲೆ ಇಷ್ಟು ದಿನ ಬಂದಿಲ್ಲ ಇವಾಗ ಬಂದ್ಬಿಟ್ರಲ್ಲಪ್ಪ ಅಂತ ನೀವು ಅನ್ಕೋಬಾರ್ದು. ಸೊ ಬನ್ನಿ ಇವಾಗ ಗೃಹಲಕ್ಷ್ಮಿ ಯೋಜನೆಯ 31ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿದ್ರು. ಸೊ ಕೆಲವಷ್ಟು ಫಲಾನುಭವಿಗಳು ರಿಸೀವ್ ಕೂಡ ಮಾಡ್ಕೊಂಡ್ರಿ. ಇನ್ನೂ ಕೂಡ 40 to 50% ಫಲಾನುಭವಿಗಳಿಗೆ ಇಲ್ಲಿ ಹಣ ಜಮಾ ಆಗಿರ್ಲಿಲ್ಲ. ಸೊ ಅಂತವ್ರು ತುಂಬಾ ಅಂದ್ರೆ ತುಂಬಾನೇ ಕೇಳ್ತಾ ಇದ್ರು, ನಮ್ಮ ಖಾತೆಗಳಿಗೆ ಹಣನೇ ಬರ್ಲಿಲ್ಲ ಮೇಡಮ್, ಸರ್ಕಾರ ಯಾಕಿಂಗ್ ಮಾಡ್ತಾ ಇದ್ದಾರೆ ಅಂತ. ಇಲ್ಲೇನಂತ ಅಂದ್ರೆ ಕೆಲವೊಂದು ಮರುಪರಿಶೀಲನೆಯನ್ನ ಮಾಡ್ತಾ ಇದ್ರು. ಸೊ ಮರು ಅರ್ಜಿಗಳನ್ನ ಹಾಕಿಸ್ಕೊಳ್ತಾ ಇದ್ರು. ಸೊ ಇದ್ರ ನಡುವೆ ನೀವು ನೋಡಿದಿರಾ ಇವಾಗ ಡೆತ್ ಆಗಿರೋ ಖಾತೆಗಳಿಗೆಲ್ಲ ಹಣ ಹೋಗ್ತಾ ಇತ್ತು. ಸೊ ಅದನ್ನೆಲ್ಲ ಕೂಡ ವೆರಿಫೈ ಮಾಡ್ತಿದ್ರಿಂದ ಸರ್ಕಾರ ಸ್ವಲ್ಪ ಬಿಸಿ ಆಗಿದ್ರು. ಸೊ ಆ ಒಂದು ಕಾರ್ಯಾಚರಣೆಗಳಲ್ಲಿ ಅವರು ಮುಂದಾಗಿದ್ರು. ಸೊ ಆ ನಂತರ ಇವಾಗ ಏನ್ ಮಾಡಿದ್ರು, ಅದ್ರ ಮಧ್ಯದಲ್ಲಿ 31ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿದ್ರು. ಯಾಕೆಂತಂದ್ರೆ ಆಲ್ಮೋಸ್ಟ್ 2 to 3 ಮಂತ್ಸ್ ಆಗೋಗ್ಬಿಟ್ಟಿತ್ತು ರಿಲೀಸ್ ಮಾಡದಲೆ. ಅದ್ರ ನಡುವೆ ಸಿಎಂ ಕೂಡ ಬದಲಾವಣೆ ಆಗ್ಬಿಟ್ರು. ಸೊ ಹಾಗಾಗಿ ಏನಾಗ್ಬಿಡ್ತು, ಈ ರೀತಿ ಪ್ರಾಬ್ಲಮ್ ಆಗಿದ್ದಂತದ್ದು. ಸೊ ಅದ್ರ ನಡುವೆ ಬಿಡುಗಡೆ ಅಂತೂ ಮಾಡಿದ್ರು. ಆಲ್ಮೋಸ್ಟ್ 40ರಿಂದ 50% ಫಲಾನುಭವಿಗಳು ಹಣವನ್ನ ರಿಸೀವ್ ಕೂಡ ಮಾಡ್ಕೊಂಡ್ರು. ನಿಮಗೆ ಗೊತ್ತಿರೋರಿಗೆ ರಿಸೀವ್ ಆಗಿದ್ದು ನಾನು ಸ್ಕ್ರೀನ್ ಶಾಟ್ ಕೂಡ ನಿಮಗೆ ಹಾಕಿ ತೋರಿಸಿದೆ. ಆ ನಂತರ ಇನ್ನ ಒಂದ್ ಸ್ವಲ್ಪ ದಿನ ಏನಾಯ್ತು, ಗ್ಯಾಪ್ ಆಯ್ತು, ಹಣ ಬಿಡುಗಡೆ ಆಗ್ಲಿಲ್ಲ, ಯಾರು ಕೂಡ ರಿಸೀವ್ ಮಾಡ್ಕೊಳ್ಳಿಲ್ಲ. ಬಟ್ 4 ಡೇಸ್ ಬ್ಯಾಕ್ ಇಂದ ಏನ್ ಮಾಡ್ತಾ ಇದ್ದಾರೆ, 32ನೇ ಕಂತಿನ ಹಣವನ್ನು ಕೂಡ ಇಲ್ಲಿ ರಿಲೀಸ್ ಮಾಡಿದ್ದಾರೆ. ಮೇಡಮ್ ನಮಗೆ 31 ಬಂದಿಲ್ಲ, ಇನ್ನು 32 ಎಲ್ಲಿಂದ ಬರುತ್ತೆ ಅಂತ ನೀವು ಕೇಳಬಹುದು. ಖಂಡಿತವಾಗ್ಲೂ ಕೂಡ ಈ ಸಲ ನಿಮಗೆ 2,000 ಅಲ್ಲ 4,000ನೇ ನಾವು ಜಮಾ ಮಾಡಿದೀವಿ ಅಂತ ಇಲ್ಲಿ ಸರ್ಕಾರದ ಕಡೆಯಿಂದ ಮಾಹಿತಿ ಬರ್ತಾ ಇರುವಂತದ್ದು. ಯಾಕೆಂತಂದ್ರೆ ಅಲ್ಲಿ ಸ್ವಲ್ಪ ಜನ ಬಿಡುಗಡೆ ಮಾಡಿ ಇನ್ನ ಸ್ವಲ್ಪ ಜನ ಬಿಡುಗಡೆ ಮಾಡಿರ್ಲಿಲ್ಲ 31ರಲ್ಲಿ. ಬಟ್ ಇವಾಗ 32 ಏನ್ ಬಿಡುಗಡೆ ಮಾಡಿದ್ರು, ಇದ್ರ ಜೊತೆನೆ 31, 32 ಎರಡನ್ನೂ ಸೇರಿಸ್ಬಿಟ್ಟು 4,000 ಹಣವನ್ನ ಜಮಾ ಮಾಡ್ತೀವಿ ಅಂತ ಹೇಳ್ತಾ ಇರುವಂತದ್ದು. ಮೊದಲೆಲ್ಲ ಏನಾಗ್ತಾ ಇತ್ತು ಅಂತಂದ್ರೆ ಒಂದ್ ವಾರ ಗ್ಯಾಪ್ ಕೊಟ್ಬಿಟ್ಟು ಆ ನಂತರ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಿದ್ರು. ಬಟ್ ಇವಾಗ ಸದ್ಯಕ್ಕೆ ಬಂದಿರೋ ಮಾಹಿತಿ ಪ್ರಕಾರ ನಿಮ್ ಖಾತೆಗಳಿಗೆ 4,000ನೇ ಜಮಾ ಮಾಡ್ಬಿಡ್ತೀವಿ ಅಂತ ಹೇಳ್ತಾ ಇದೆ. ನೀವೇನಾದ್ರೂ ರಿಸೀವ್ ಮಾಡ್ಕೊಂಡಿದ್ರೆ 2,000 ರಿಸೀವ್ ಮಾಡ್ಕೊಂಡ್ರಾ ಅಥವಾ 4,000 ರಿಸೀವ್ ಮಾಡ್ಕೊಂಡ್ರಾ ಅಂತ ನೀವು ನಮಗೆ ಕಮೆಂಟ್ ಮಾಡಿ ತಿಳಿಸಬೇಕಾಗುತ್ತೆ. ಸೊ ಸರ್ಕಾರ ಏನೋ ಮಾಹಿತಿ ಕೊಟ್ಬಿಡುತ್ತೆ. ಯಾರೆಲ್ಲ 4,000 ರಿಸೀವ್ ಮಾಡ್ಕೊಂಡ್ರು ಅನ್ನೋದು ನಮಗೂ ಕೂಡ ಗೊತ್ತಾಗಬೇಕಲ್ವಾ. ಸೊ ಅವರು ಹೇಳಿರೋದು ನಿಜಾನಾ ಅಥವಾ ಸುಳ್ಳ ಅಥವಾ ಗ್ಯಾಪ್ ಕೊಟ್ಟು ಏನಾದ್ರೂ ಹಣ ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ನಮಗೂ ಗೊತ್ತಾಗಬೇಕಂತ ಅಂದ್ರೆ ಫಲಾನುಭವಿಗಳು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿದ್ರೆ ಮಾತ್ರ ನಮಗೂ ಕೂಡ ಕನ್ಫರ್ಮ್ ಆಗಿ ತಿಳಿಯುವಂತದ್ದು. ಸೊ ಹಾಗಾಗಿ ಯಾರೆಲ್ಲ 31 ರಿಸೀವ್ ಮಾಡ್ಕೊಂಡಿದ್ದೀರಾ ಅಥವಾ 32 ರಿಸೀವ್ ಮಾಡ್ಕೊಂಡಿದ್ದೀರಾ ಮಿಸ್ ಮಾಡದೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಹಣ ರಿಲೀಸ್ ಆಗಿರೋದಂತೂ 100ಗೆ 100% ನಿಜ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಗೃಹಲಕ್ಷ್ಮಿ ಆಯ್ತು, ಇವಾಗ ಗೃಹ ಜ್ಯೋತಿ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ. ಸೊ ಗೃಹ ಜ್ಯೋತಿಗೆ ಇವಾಗ ಮತ್ತೆ ಮರು ಅರ್ಜಿಯನ್ನ ಸಲ್ಲಿಸ್ಕೊಳ್ತಾ ಇದ್ರು. ಸೊ ಅದಕ್ಕೆ ಏನ್ ಮಾಡಿದ್ರು ಅಂತ ಅಂದ್ರೆ ಜುಲೈಗೆ ಎಂಡಿಂಗ್ ವರ್ಗೂ ಟೈಮ್ ಅನ್ನ ಕೊಟ್ಟಿದ್ರು. ಬಟ್ ಇವಾಗ ಈ ಒಂದು ಆಗಸ್ಟ್ ತಿಂಗಳು ಏನಿದೆ, ಸೊ ಆಗಸ್ಟ್ ಎಂಡಿಂಗ್ ವರ್ಗೂ ಕೂಡ ಟೈಮ್ ಅನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಈ ಒಂದು ಗೃಹ ಜ್ಯೋತಿಗೆ ಇನ್ನೂ ಕೂಡ ಅತಿ ಹೆಚ್ಚು ಫಲಾನುಭವಿಗಳು ಅಪ್ಲೈನ ಮಾಡಿಲ್ವಂತೆ, ಅಂತಂದ್ರೆ ಮರು ಅರ್ಜಿಯನ್ನ ಸಲ್ಲಿಸಿಲ್ವಂತೆ. ಸೊ ಅಂತವ್ರಿಗೆ ಇಲ್ಲಿ ಹೇಳ್ತಾ ಇರುವಂತದ್ದು, ನೀವು ಏನಾದ್ರೂ ಫ್ರೀ ಕರೆಂಟ್ ಬೇಕಂತ ಅಂತಂದ್ರೆ ನಿಮ್ಗೆ ಏನ್ ಟಾರ್ಗೆಟ್ ಕೊಟ್ಟಿರ್ತಾರೆ ಇಷ್ಟು ಯೂನಿಟ್ ಅಂತ. ಸೊ ಅಷ್ಟೊಳಗಡೆ ನೀವು ಯೂಸ್ ಮಾಡ್ಕೊಂಡ್ರೆ ಫ್ರೀ ಬಂದೇ ಬರುತ್ತೆ. ಸೊ ಅದಕ್ಕಿಂತ ಜಾಸ್ತಿ ಯೂಸ್ ಮಾಡಿದ್ರೆ ನೀವು ಪೇ ಮಾಡಬೇಕಾಗುತ್ತೆ. ಸೊ ಅದು ಯೂಸ್ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಕೆಲವೊಂದ್ಸಲ ಫ್ರೀ ಬಂದ್ರು ಬರ್ಬೋದಲ್ವಾ. ಸೊ ನೀವು ಅರ್ಜಿಯನ್ನ ಸಲ್ಲಿಸೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಮಾಡ್ಕೋಬೇಡಿ. ಇದಕ್ಕೆ ಬೇಕಾಗಿರುವಂತಹ ಒಂದು ಡಾಕ್ಯುಮೆಂಟ್ಸ್ ಗಳು ಏನಂತ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ಬೇಕಾಗಿರುತ್ತೆ. ಸೊ ಮನೆ ಓನರ್ ಇರ್ತಾರೆ ಅಲ್ವಾ, ಸೊ ಅವ್ರದ್ದು ಆಧಾರ್ ಕಾರ್ಡ್ ಕೇಳ್ತಾರೋ ಇಲ್ಲೋ ಗೊತ್ತಿಲ್ಲ, ಬಟ್ ರೇಷನ್ ಕಾರ್ಡ್ ಅಂತೂ ಕೇಳ್ತಾರೆ. ಸೊ ರೇಷನ್ ಕಾರ್ಡು ಆಧಾರ್ ಕಾರ್ಡ್ ಅನ್ನು ಕೂಡ ತೆಗೆದುಕೊಂಡು ಹೋಗಿ ಆ ನಂತರ ನೀವು ಕರೆಂಟ್ ಬಿಲ್ ಕಟ್ಟಿರೋದು ಬಿಲ್ ಕೊಡ್ತಾರೆ ಅಲ್ವಾ, ಸೊ ಅದನ್ನ ನೀವು ಒಂದು ತಗೊಂಡು ಹೋಗಬೇಕಾಗುತ್ತೆ. ಆ ನಂತರ ನಿಮಗೆ ಏನ್ ಆಧಾರ್ ಕಾರ್ಡ್ಗೆ ಅಥವಾ ರೇಷನ್ ಕಾರ್ಡ್ಗಳಿಗೆಲ್ಲ ಲಿಂಕ್ ಮಾಡಿರ್ತೀರಾ ಫೋನ್ ನಂಬರ್, ಅದು ಕನ್ಫರ್ಮ್ ಆಗಿ ನಿಮ್ಮ ಹತ್ರ ಇರಬೇಕಾಗುತ್ತೆ. ಯಾಕೆಂತಂದ್ರೆ OTP ಬರುತ್ತೆ. ಸೊ ಹಾಗಾಗಿ ಅದನ್ನ ನೀವು ಹೇಳಬೇಕಾಗುತ್ತೆ. ಈ ರೀತಿಯಾಗಿ ಇಷ್ಟು ಡಾಕ್ಯುಮೆಂಟ್ಸ್ ಗಳು ಇದ್ರೆ ಸಾಕು. ಇನ್ನ ಪಾಣಿ ಅದು ಇದು ಅವೆಲ್ಲ ಯಾವುದು ಕೂಡ ಅವಶ್ಯಕತೆ ಇಲ್ಲ. ಇಷ್ಟನ್ನ ತೆಗೆದುಕೊಂಡು ಹೋಗ್ಬಿಟ್ಟು ನೀವು ಗೃಹ ಜ್ಯೋತಿಗೆ ನೀವು ಮತ್ತೊಮ್ಮೆ ಮರು ಅರ್ಜಿಯನ್ನ ಸಲ್ಲಿಸಿದ್ರೆ ಸಾಕು. ನಿಮಗೆ ಆಟೋಮೆಟಿಕ್ ಆಗಿ ಇಷ್ಟು ದಿನ ಏನ್ ಬರ್ತಾ ಇತ್ತು ಸೊ ಅದೇ ರೀತಿ ಆಗುತ್ತೆ. ನೆಕ್ಸ್ಟ್ ಇವಾಗ ಇಲ್ಲಿ ಸ್ವಲ್ಪ ಸ್ಟ್ರಿಕ್ಟ್ ಮಾಡಿದ್ದಾರೆ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ. ಯಾಕೆಂತಂದ್ರೆ ಡೆತ್ ಆಗಿರೋ ಖಾತೆಗಳಿಗೆಲ್ಲ ಆಲ್ಮೋಸ್ಟ್ 115 ಕೋಟಿನೋ ಏನೋ ಹಣ ಖರ್ಚಾಗಿದೆ ಅಂತ ಹೇಳ್ತಾ ಇದ್ರು. ಸೊ ಇವಾಗ ಏನ್ ಮಾಡಿದ್ದಾರೆ ಅಂತ ಅಂದ್ರೆ ಆಲ್ಮೋಸ್ಟ್ ಡೆತ್ ಆಗಿ 15 ಡೇಸ್ ಒಳಗಡೆ ಅವ್ರು ಡೆತ್ ಆಗಿದಾರ ಇಲ್ವಾ ಅನ್ನೋದ್ರ ಬಗ್ಗೆ ಕನ್ಫರ್ಮ್ ಆಗಿ ನಮಗೆ ಇನ್ಫಾರ್ಮೇಶನ್ ಬರೋ ರೀತಿ ಏನ್ ಮಾಡ್ತಾ ಇದ್ದಾರೆ, ಟೆಕ್ನಾಲಜಿಯನ್ನ ಇಂಪ್ರೂವ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಸೊ ಏನಾದ್ರೂ ಆಗ್ಲಿ ತಿಂಗಳ ಈ ಮಹಿಳೆಯರಿಗೆ ಹಣವನ್ನ ಆರಾಮಾಗಿ ಬಿಡುಗಡೆ ಮಾಡಿ ಅವ್ರ ಮುಖದಲ್ಲಿ ಒಂದು ಮಂದಹಾಸವನ್ನ ತರಿಸಿದ್ರೆ ಸಾಕು ಅಂತ ನಾವು ಕೇಳ್ತೀವಿ ಅಷ್ಟೇ. ತಿಂಗಳಾನ್ಗಟ್ಲೆ ಹೇಳ್ಕೊಂಡ್ಬಿಟ್ಟು ಸೊ 2 ತಿಂಗಳು 3 ತಿಂಗಳು 4 ತಿಂಗಳು ಸೊ ಈ ರೀತಿ ಹಣ ಕೊಡೋದ್ರ ಬದಲು ಅಟ್ಲೀಸ್ಟ್ 2 ತಿಂಗಳು, 1 ತಿಂಗಳಿಗಾಗಲಿಲ್ಲ ಅಂದ್ರೆ ಅಟ್ಲೀಸ್ಟ್ 2 ತಿಂಗಳಿಗಾದ್ರೂ ಕೊಟ್ರೆ ಒಂದು ಮಹಿಳೆಯ ಮುಖದಲ್ಲಿ ನಗು ಕಾಣಿಸುತ್ತೆ. ಯಾಕೆಂತಂದ್ರೆ ಇವಾಗ ಬಿಡುಗಡೆ ಮಾಡಿದಿರಾ, ರಿಸೀವ್ ಮಾಡ್ಕೊಂಡಿರೋರು ನಗ್ತಿರ್ತಾರೆ, ರಿಸೀವ್ ಮಾಡ್ಕೊಳ್ದೇ ಇರೋರು ಅಯ್ಯೋ ನಮ್ಗೆ ಹಣನೇ ಬರಲಿಲ್ಲ, ಮತ್ತೇನಾದ್ರೂ ಮರು ಅರ್ಜಿ ಹಾಕ್ಬೇಕಾ, ನಮ್ಮ ರೇಷನ್ ಕಾರ್ಡ್ ಏನು ಪ್ರಾಬ್ಲಮ್ ಆಗಿದೆಯೋ, ಆಧಾರ್ ಕಾರ್ಡ್ ಏನು ಪ್ರಾಬ್ಲಮ್ ಆಗಿದೆಯೋ ಅನ್ನೋ ಟೆನ್ಷನ್ ತುಂಬಾನೇ ಇರುತ್ತೆ. ಸೊ ಹಾಗಾಗಿ ಇಷ್ಟು ದಿನ ನಿಮ್ಗೆ ಹಣ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲದೆ ಬಂದಿದೆ ಅಂತ ಅಂದ್ರೆ ಇನ್ನು ಮುಂದಕ್ಕೂ ಕೂಡ ಹಣ ಬರುತ್ತೆ. ಯಾವುದೇ ಕಾರಣಕ್ಕೂ ಕೂಡ ತಲೆ ಕೆಡಿಸ್ಕೋಬೇಡಿ. ಹಣ ಬಂದಿಲ್ಲ ಅಂತಂದ್ರೆ ಸರ್ಕಾರ ನಿಮ್ಮ ಖಾತೆಗಳಿಗೆ ಹಣ ಹಾಕಿರೋದಿಲ್ಲ ಅಷ್ಟೇ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಈ ಒಂದು ಎಲ್ಲಾ ಮಾಹಿತಿ ನಿಮಗೆ ತುಂಬಾನೇ ಇಷ್ಟ ಆಗಿದೆ
ಅಂತ ತಿಳ್ಕೊಂಡು ಇನ್ನೇನಾದರೂ ಡೌಟ್ ಇದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಕೂಡ ನಿಮಗೆ ಕ್ಲಾರಿಟಿಯನ್ನು ಕೊಡ್ತೀನಿ. ಸೊ ಜಾಸ್ತಿ ಗ್ಯಾಪ್ ಕೊಡೋದಕ್ಕೆ ಹೋಗೋದಿಲ್ಲ. ಇನ್ನ ನಿಮಗೆ ಅಪ್ಡೇಟ್‌ಗಳನ್ನ ಕೊಡ್ತಾ ಇರ್ತೀನಿ. ಸೊ ಮತ್ತೊಮ್ಮೆ ಕ್ಷಮೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ಈ ಒಂದು ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ. ಯಾರೆಲ್ಲ ಇನ್ನೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಬೇಗ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫಾರ್ ಮೋರ್. ಬೈ ಬೈ.